ಕನ್ನಡ ಚಿಕ್ಕದು, ಹಿಂದಿ ಇಂಗ್ಲಿಷ್ ದೊಡ್ಡದು. ಬಂಧುಗಳೇ ನಮಸ್ತೆ, ನಾನು ಶಿವಪುರ ನಾಗರಾಜು, ಕೇರ್ಪೇಟೆ ತಾಲೂಕಿನ ಅಧ್ಯಕ್ಷರು. ಇವತ್ತು ನಮ್ಮ ಜೊತೆ ನಮ್ಮ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಕಲಾ ಅವರು ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳಾದ ಶಂಕರನಾಗರು ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಸಲೀಮು, ಮಂಜಣ್ಣ, ಗುರುಮಲ್ಲೇಶ್ ಅಂತೇಳಿ. ಇವತ್ತು ನಾವು ಈ ಬ್ಯಾಂಕಿನ ಹತ್ರ ಯಾಕಪ್ಪ ಬಂದಿದ್ದೀವಿ ಅಂತಂದರೆ, ಕೆಲವು ದಿನಗಳಿಂದ ಹಲವಾರು ಸುದ್ದಿ ಆಗ್ತಾ ಇತ್ತು. ಸರಿಯಾದ ರೀತಿಯಲ್ಲಿ ಇಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ಇವರಿಗೆ ಸರಿಯಾಗಿ ಕನ್ನಡದಲ್ಲಿ ಮಾತನಾಡಲು ಬರೋಲ್ಲ ಬ್ಯಾಂಕ್ ಸಿಬ್ಬಂದಿಗೆ, ಹಾಗೂ ಇಲ್ಲಿ UPSನ ಸೌಲಭ್ಯ ಇಲ್ಲ ಅಂತೇಳಿ ಹಲವಾರು ಜನ ನಮಗೆ ಫೇಸ್ಬುಕ್ ಮುಖಾಂತರ ಮತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆ. ಜನರು ನಮ್ಮ ಶಾಸಕರಲ್ಲೆಲ್ಲ ಮನವಿ ಮಾಡಿದ್ದಾರೆ, ನಾವು ಎಲ್ಲಿ ಹೋಗಿ ಇವ್ರನ್ನ ಸಹಾಯ ಕೇಳೋದು, ಸರಿಯಾಗಿ ಭಾಷೆಯೇ ಬರುವುದಿಲ್ಲ ಇವರಿಗೆ ಅಂತೇಳಿ ಒಂದು ದೂರನ್ನು ಕೂಡ ಶಾಸಕರಿಗೆ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಅಧ್ಯಕ್ಷರು ಇವತ್ತು ಇಲ್ಲಿಗೆ ಹೋಗಿ ನೀವು ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿಯ ಸಿಬ್ಬಂದಿಗಳನ್ನ ವಿಚಾರಿಸೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ವಯಸ್ಸಲ್ಲಿ ಎಣ್ಣೆ ಕೊಡ್ತಾರ ಅಂತ ಅಲ್ಲಿ ನಮ್ಗೆ ಹಲವಾರು ದೂರ ಬರ್ತಾ ಇದೆ ಜನರಿಂದ. ನಮ್ಗೆ ಇಲ್ಲಿ ಏನಿದ್ರ ಹತ್ರ ಮಾತಾಡಕ್ ಬರಲ್ಲ, ಕನ್ನಡ ಬರಲ್ಲ ಅಂತ. ಅದಕ್ಕೇನ್ ಹೇಳ್ತೀರಾ ನೀವು? It is telling something, no? complaints we are receiving so many managers. So what can I do? ನೀವು ಇಲ್ಲಿ ವೃತ್ತಿ ಮಾಡ್ಬೇಕಾದ್ರೆ ಕನ್ನಡ ಬರಲ್ಲ, ಜನ ಬಂದು ಏನು ನಿಮ್ಗೆ ಕನ್ನಡ ಬರುತ್ತಾ? ಮಾತಾಡಿ, ಈಗ ಎಕ್ಸ್ಪ್ಲೇನ್ ಮಾಡಿ. ಪ್ರಾಬ್ಲಮ್ಸ್ ಏನು ಅನ್ನೋದಲ್ಲ, ನಮ್ಗೆ ಶಾಸಕರಿಗೂ ದೂರ ಕೊಟ್ಟಿದ್ದಾರೆ ಜನ. ನಾವು ನಮ್ಮ ಸಮಸ್ಯೆಗಳನ್ನ ಹೇಗೆ ಹೇಳ್ಕೊಡೋದು, ನಮ್ಗೊಂದು ಲೋನ್ ಬೇಕು, ಮತ್ತೊಂದು ಬೇಕು, ಜನರ ಹತ್ರ ಹೋಗಿ ಅಲ್ಲಿ ನಾವು ಯಾರನ್ನ ಕೇಳೋದು, ನಮ್ಗೆ ಸವಲತ್ತುಗಳಿಲ್ಲ ಅಂತ. ನಮ್ಗೆ ಇಂಗ್ಲಿಷ್ ಬರಲ್ಲ, ಕನ್ನಡ ಅವ್ರಿಗೆ ಕನ್ನಡ ಬರಲ್ಲ, ಸಮಸ್ಯೆ ಈ ತರ. ಯಾವ ರೀತಿಯಲ್ಲಿ ಇವರು ಸ್ಪಂದಿಸ್ತಾರೆ ಜನಕ್ಕೆ? ಇಲ್ಲಿ ಭಾಷೆ ಬರಲಿಲ್ಲ ಅಂದ್ರೆ ಮಾತಾಡ್ತಾನೆ ಇಲ್ವಲ್ಲ ಅವರು. ನೀವು ಮಾತಾಡ್ತಾ ಇದ್ದೀರಾ ಸರ್, ಮಾತಾಡ್ಬೇಕಲ್ಲ ಇಲ್ಲಿ. ಅರ್ಥ ಆಗುತ್ತೆ ಅಂದ್ರೆ ಈಗ ನಮಗೆ ಇಂಗ್ಲಿಷ್ ಬರಲ್ಲ. ಹೇಗೆ ಅಂತಂದ್ರೆ ನಮ್ಗೆ What is telling that people are coming for loans and they will talk in local language, whereas manager is not able. I understand everything. I speak Telugu. I am from Hyderabad. Telugu, Kannada, almost same. But I take the help of my officer to communicate. ಮೇಡಮ್, ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಕರ್ನಾಟಕದಲ್ಲಿ? 9 months. 9 months. 9 months, 9 ತಿಂಗಳಾಗಿದೆ. ಕನ್ನಡ ಕಲ್ತಿದ್ದೀರಾ ಸ್ವಲ್ಪ? Kannada. ಕನ್ನಡ ಕಲ್ತಿದ್ದೀರಾ ಇಲ್ಲಿ ಬಂದ್ಮೇಲೆ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. 9 ತಿಂಗಳಾಗಿದೆ ಅಂತ ಅನ್ಕೊಂಡಿದ್ದೆ. ಇನ್ನೂ ಕನ್ನಡ ಕಲ್ತಿಲ್ಲ. ಇದು ಗ್ರಾಮೀಣ ಭಾಗದ ಜನಗಳಿರುವಂಥ ಪ್ರದೇಶದಲ್ಲಿರುವಂಥ ಬ್ಯಾಂಕು. ಈ ಬ್ಯಾಂಕಲ್ಲಿ ಬರೋದೆಲ್ಲ ಗ್ರಾಮಾಂತರ. ನಾನು ಹೇಳ್ತಾ ಇರೋದು I understand. You are telling it is so village. Only village people they come. Yeah. They speak only Kannada language. I understand everything. I work in Bangalore. Okay. ಬೆಂಗಳೂರು ನೀವು ವರ್ಕ್ ಮಾಡೋದು ಇದೇ ಸಮಸ್ಯೆ. ಸಮಸ್ಯೆ ಒಂದು ಬೇರೆ. ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಮಾತಾಡಬೇಕು, ಗ್ರಾಹಕರ ಜೊತೆ ಕನ್ನಡದಲ್ಲೇ ವ್ಯವಹರಿಸಬೇಕು. ಕನ್ನಡನ say immediately ಕನ್ನಡ ಬರುವ. If small child is born, you expect the child to talk in something. ಏನಕ್ಕೆ ನೀವು ಕಾಪಾಡಿರೋ 9 ತಿಂಗಳು? What I am telling you, tell. 9 ತಿಂಗಳಲ್ಲಿ ನೀವು ಸ್ವಲ್ಪನೂ ಕನ್ನಡ ಕಲಿಯಬೇಕು. எல்லாம் ಗೊತ್ತಾಗು. நான் உங்களுக்கு நீ என்ன பேசோ நான் எல்லாம் உங்களுக்கு ரெஸ்பான்ஸ் தரும். ನೀವು ಇದು ಬರೋಕ್ಕೆ ಮುಂದೆ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? நான் ಹೈದರಾಬಾದ್ ತಮಿಳ್ನಾಡು. ಹೈದರಾಬಾದಲ್ಲಿ ತಮಿಳ್ನಾಡು. ಅಲ್ಲಿ ಯಾವ ಭಾಷೆ ಮಾತಾಡ್ತಾ ಇದ್ರಿ? ಅಲ್ಲಿ ತಮಿಳ್. 10 ವರ್ಷ ತಮಿಳ್ನಾಡು. ಅದು ತಮಿಳ್ ಬರ್ತಾ ಇದೆ. 10 ವರ್ಷ ತಮಿಳಲ್ಲಿದ್ರೆ ತಮಿಳ್ ತೆಲುಗು ಬರುತ್ತೆ ನಿಮಗೆ? ನಾನು ತೆಲುಗು. ಐ ಆಮ್ ಫ್ರಮ್ ಹೈದರಾಬಾದ್. ನಿಮ್ಮ ಮಾತೃ ರಾಜ್ಯ ಹೈದರಾಬಾದ್ ತೆಲುಗಿದೆ. ರಾಜ್ಯ ಕರ್ನಾಟಕದ ಕನ್ನಡ ಯಾಕೆ? What I am saying, a small baby born, whether baby will talk like that immediately? ಎಲ್ಲ ಇದು ಸ್ಮಾಲ್ ಬೇಬಿ ಅಲ್ಲ, ಸ್ಮಾಲ್ ಬೇಬಿ ಅಲ್ಲ ಮೇಡಮ್. ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. What I am telling, listen to me. ಟೆಕ್ನಾಲಜಿ What I am telling, small baby is born, 1 month baby, 2 month baby, 3 months baby. Whether baby will speak amma, appa, whether it will speak,
ಈಗ ನೀವು ಗ್ರಾಹಕರಿದ್ರು ಹೇಗೆ ಸಂವಹನ ಮಾಡ್ತೀರಾ ನೀವು? Sir, I'm talking. No, I call my officer. He will communicate. He will translate. ಸಮಸ್ಯೆ ಎಲ್ಲಿದೆ ನೋಡಿ. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ವರ್ಗಾವಣೆ ಮಾಡಿಸ್ಕೊಂಡು ಆಂಧ್ರದೋ ತಮಿಳ್ನಾಡಿಗೂ ಹೋಗಿ ಅಲ್ಲಿ ನಿಮ್ಗೆ 2 ಭಾಷೆಗಳು ಬರುತ್ತೆ, ಅಲ್ಲಿ ಡ್ಯೂಟಿ ಮಾಡಿ. ಅದೇ ಹೋಗ್ತಾ ಇದ್ದೀನಿ, ಲೈವ್ ಹೋಗ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲರೂ. ನೀವು ತೆಲಂಗಾಣಕ್ಕಾಗ್ಲಿ ಆಂಧ್ರಕ್ಕಾಗ್ಲಿ ತಮಿಳ್ನಾಡಿಗಾದ್ರೂ ಹೋದ್ರೆ ನಿಮಗೆ ಸಂವಹನ ಭಾಷೆ ಗೊತ್ತಿದೆ, ಅದು ಕೆಲಸ ಮಾಡೋಕೆ ಈಸಿ ಆಗುತ್ತೆ. ದಯವಿಟ್ಟು ನಾವು ಹೇಳ್ತೀವಿ, ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಕನ್ನಡ ರಿಕ್ವೆಸ್ಟ್ ಡಿಸೆಂಬರ್ ಕೊಡ್ತಾ ತಮಿಳ್ನಾಡು ಈ ರೋಡ್ ಟ್ರಾನ್ಸ್ಫರ್ ಕುಡಿಸೋಲಿ ಇಪ್ಪ ಸುಡಿ ಕೂಡಲೇ ನೀಗೆ ಕೊಂಚ ನಾವು ಹೇಳ್ತೀವಿ. ನಿಮಗೂ ಸಮಸ್ಯೆ, ನಮ್ಮ ಇಲ್ಲಿ ಗ್ರಾಮೀಣ ಭಾಗದ ಜನಕ್ಕೂ ಸಮಸ್ಯೆ. ಆ ರಿಕ್ವೆಸ್ಟ್ ಲೆಟರ್ ನನ್ನೊಂದು ಕೊಡಿ, ನಾನು ಅದನ್ನ ಫಾಲೋ ಅಪ್ ಮಾಡಿ ಸಮಸ್ಯೆ ಬಗ್ಗೆ ಮಾತಾಡಿದ್ದೀನಿ ನಮ್ಮ ಸರ್. ಆಮೇಲೆ ಒಂದ್ರದ್ದು ನಮ್ಮ ಫ್ರೆಂಡ್ ಒಬ್ರು ಲಾಕ್ ಆಗಿತ್ತು, पैसा लॉक हो गया था, इन्हें आके सर पूछा था क्या बोल के ऐसा हमारा पैसा हो गया, तो कैमरा वाला नहीं है बोला। कैमरा वाला कौन बोला? यही बोला था कितना बोला तो ना उसका प्रूफ में लाके देंगे। 8 रोज तक वो पैसा सीसीटीवी है, मेरा मैं बोल रहा हूँ ना, वो क्या बोल रहा है 8 रोज तक उसका पैसा नहीं आया उसको। अभी एक हॉस्पिटल डिटेल्स में लाके दुकान पहले वो बोला तो कैमरा वाला आना, वो एटीएम का कैमरा है ना, वो कैमरा वाला आना मेरे को पहले डिटेल्स दो। ये स्टोरी मुझे सुनना नहीं है, वो देंगे मैंने तुम काम होने का बराबर तुम डिटेल्स लेके लाओ, तुमको देखने देंगे। अब इसका बात करो, इधर जनरेटर ಓಕೆ ನೋಡಿ ಸರ್, ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಇವ್ರು ಹಿಂದಿನೂ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ಆದ್ರೆ ಕನ್ನಡ ಮಾತಾಡಲ್ಲ. ಇವರು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ, ಡಿಸೆಂಬರ್ ಅಲ್ಲೇ ಕೊಟ್ಟಿದ್ದಾರೆ ಟ್ರಾನ್ಸ್ಫರ್ ಬೇಕು ನಮ್ಗೆ ಅಂತ. ಆದ್ರೆ ಇಲ್ಲಿ ಅಧಿಕಾರಿಗಳು ಇವ್ರನ್ನ ಮುಂದೂಡ್ಕೊ ಹೋಗ್ತಾ ಇದಾರೆ. ಅಂದ್ರೆ ಏನಿದೆ ಇಲ್ಲಿ ಮೊನ್ನೆ ಒಂದು ಏನಾಯ್ತು ಅಂದ್ರೆ UPS ಕೂಡ ಇಲ್ಲ, ನಮ್ಗೆ ಸವಲತ್ತುಗಳಿಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. UPS ಇಲ್ವಾ ಸರ್? ಹೇಗೆ ಸವಲತ್ತುಗಳನ್ನ ದಯವಿಟ್ಟು ಕೊಟ್ಟಿದೆ. ಇರ್ಲಿ, ಇವ್ರನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಕೂಡ ಮೇಲ್ಮನವಿ ಸಲ್ಲಿಸ್ತೀವಿ. ದಯವಿಟ್ಟು ನೀವು ಕೂಡ ಎಲ್ಲ ಸಹಕರಿಸಿ, ಆಯ್ತಾ? ಇವ್ರನ್ನ ಎಲ್ಲರಿಗೂ ನೀವು ಸ್ಪಂದಿಸ್ಬೇಕು. ನೀವೇ ಮಾಡ್ತಾ ನಿಂತ್ಕೊಂಡ್ರೆ ಅವ್ರ ಕೆಲಸನೇ, ನಿಮ್ ಕೆಲಸ ಯಾರು ಮಾಡ್ತಾರೆ? ನೀವು ವ್ಯವಸ್ಥೆ ಆಗುತ್ತೆ. ಅನುವಾದ ಮಾಡ್ಲಿಕ್ಕೆ ಇಲ್ಲಿ ಬರ್ಬೇಕು ಅಂದಾಗ ನಿಮ್ ಕೆಲಸ ಆಗಿ ಪೆಂಡಿಂಗ್ ಬಂದ ಜನಗಳು ನಿಮ್ಮ ಟೇಬಲ್ ಅಲ್ಲಿ ಏನ್ ಕೆಲಸಕ್ಕೆ ನಾನು ಮಾತಾಡ್ತೀನಿ. ಏನೋ ವಿಷಯ ಮಾತಾಡೋ ಅರ್ಥ ಆಗ್ತಾ ಇದೆ. ನಿಮ್ಗೆ ಯಾವ್ದೋ ನಿಮ್ದೇನ್ ಡ್ಯೂಟಿ ಸರ್? ಜಾಯಿಂಟ್ ಮ್ಯಾನೇಜರ್ ಅವರು. ನಿಮ್ಗೆ ಯಾವ್ದೋ ಒಂದಷ್ಟು ಕೆಲಸಗಳಿರ್ತಾವಲ್ವಾ, ನಿಮ್ಗೆ ಆಗಿ ನಿಮ್ಗೆ ಸಂಬಳ ಕೊಡ್ತಾವ್ರೆ ಅಂದ್ರೆ ನಿಮ್ಗೆ ಒಂದು ಕೆಲಸ ಇರುತ್ತೆ, ಅದಕ್ಕಾದ ಒತ್ತಡಗಳಿರ್ತದೆ. ಆ ಒತ್ತಡದ ನಡುವೆ ನೀವು ಇಲ್ಲಿ ಬಂದು ಅನುವಾದ ಮಾಡ್ತಾ ನಿಂತ್ಕೊಂಡಾಗ ನಿಮ್ ಸಮಯ ವ್ಯರ್ಥ. ಮತ್ತೆ ಅಲ್ಲಿ ನಮ್ಮ ರೈತರುಗಳ ಫೈಲು, ನಮ್ಮ ಜನಗಳದ್ದು ಏನ್ ಫೈಲ್ ನಿಮ್ಮ ಹತ್ರ ಇರುತ್ತೋ ಅದು ವೇಸ್ಟ್. ಒಂದು ದಿನ 1 ಗಂಟೆ ಯಾವ್ದು ಪೆಂಡಿಂಗ್ ಇಟ್ಕೊಂಡಿಲ್ಲ. ನಾವ್ ಹೇಳ್ತೇವೆ ಈಗ ಇಟ್ಕೊಂಡಿಲ್ಲ ಅಂತ ನಮ್ಗೆ ಜನರಿಂದ ದೂರ ಬಂದಿದೆ. ಇಲ್ಲಿದೆ ವಿಡಿಯೋಗಳು ತೋರಿಸ್ತಾರೆ, ತೋರಿಸ್ಲಾ ಬನ್ನಿ. ಸುಮ್ಮನೆ ಬರೋದಿಲ್ಲ ನಾವು, ಸುಮ್ಮನೆ ಬಂದಿಲ್ಲ. ನಾವು ಆಗ ತುಂಬಾ ದಿವಸ ಆಗ್ಬೇಕಿತ್ತು. ನಮ್ಮ ಅಧ್ಯಕ್ಷರು ವಿಡಿಯೋ ಕಳಿಸಿದ್ದಾರೆ. ಏನ್ ಸಮಸ್ಯೆ ಒಂದಲ್ಲ ಹೇಳಲ್ಲ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಏನ್ ಸಮಸ್ಯೆ ಆಗ್ತಿ ಇಷ್ಟೊಂದು ವಿಡಿಯೋಗಳಿದೆ. 14,000 ರೂಪಾಯಿ ಲಾಕ್ ಆಗಿತ್ತು. ಸರಿನಾ, ಬಂದ್ಬಿಟ್ಟು ಸರ್ ಈ ತರ ಆಗಿದೆ. ಈಗ ಇವರು ಮಿತ್ರರ ಇವತ್ತು ನಾವು KR ಪೇಟೆ ತಾಲೂಕಿನಲ್ಲಿ KR ಪೇಟೆ ಮುಖ್ಯ ಕೇಂದ್ರದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಬಂದಿದ್ದೀವಿ. ಮೇಡಮ್ ಅವರು ತಮಿಳು ಗೊತ್ತಿದೆ, ಅವ್ರಿಗೆ ತೆಲುಗು ಗೊತ್ತಿದೆ, ಹಿಂದಿನೂ ಗೊತ್ತಿದೆ. ಕನ್ನಡ 9 ತಿಂಗಳಾಗಿದೆ ಅಂತ ಅವ್ರಿಗೆ ಕನ್ನಡ ಕಲಿಯುವ ಆಸಕ್ತಿ ಇಲ್ಲ ಅಂತ ಕಾಣುತ್ತೆ. ಅದು ಕಲಿಯೋಕೆ ಕಷ್ಟ ಇದೆ ಅಂತ ಅವರ ಇದೆ. ಮತ್ತೆ ಅವರು ಡಿಸೆಂಬರ್ನಲ್ಲೇ ವರ್ಗಾವಣೆ ಕೇಳಿದಾರಂತೆ. ಇಲ್ಲಿ ತಮಿಳುನಾಡು ಅಥವಾ ಆಂಧ್ರಗೆ ಎಲ್ಲೋ ವರ್ಗಾವಣೆ ಕೇಳಿದರೆ ಇಲ್ಲಿನ ಮೇಲಧಿಕಾರಿಗಳು ಯಾಕೆ ಇನ್ನೂ ಅವ್ರಿಗೆ ವರ್ಗಾವಣೆ ಕೊಟ್ಟಿಲ್ಲ, ಇಲ್ಲಿ ಯಾಕೆ ಕನ್ನಡಿಗರ ತಂದು ಕುಂಟಿಸಿಲ್ಲ ಈ ಟೇಬಲ್ ಅಲ್ಲಿ ಅನ್ನೋದು ಪ್ರಶ್ನೆ ನಮ್ಗೆ ಕಾಡುತ್ತೆ. ಅವ್ರನ್ನೂ ಕ್ವಶನ್ ಮಾಡೋದು ಮುಂದಿನ ದಿನಗಳಲ್ಲೇ ಮಾತಾಡಿದ್ದಾರೆ. ಇಲ್ಲಿ ಯಾಕೆ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಶಾಸಕರಿಗೆ ಹೋಗಿ ಇವರು ಹಲವಾರು ಜನ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಆದ್ರೂ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಅದರಿಂದ ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ನೀವು ಮಂಡ್ಯದವರು ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಇಲ್ಲಿಗೆ ಬಂದು ಇವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಯಾಕೆ ಅಂತಂದ್ರೆ ಇವರೇ ಡಿಸೆಂಬರ್ ಅಲ್ಲಿ ಇವರು ಟ್ರಾನ್ಸ್ಪರೆಂಟಿಂಗ್ ಕೇಳಿದಾಗ ಮೇಲಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಏನರ್ಥ?
ಕನ್ನಡ ಜನಕ್ಕಾಗಿ ಕನ್ನಡಿಗರಿಗಾಗಿ ಇಲ್ಲಿ ಸವಲತ್ತುಗಳನ್ನ ಸಿಗ್ತಾ ಇಲ್ಲ ಅಂತ ಜನ ಇಷ್ಟೊಂದು ಕಂಪ್ಲೇಂಟ್ ಕೊಟ್ಟರು ಕೂಡ, ಶಾಸಕರಿಗೂ ಕೂಡ ಕೊಟ್ಟರು. ಇವ್ರು ಏನ್ ಮಾಡ್ತಾ ಇದ್ದಾರೆ ಜನರಿಗಾಗಿ ಕೆಲಸ ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ. ದಯವಿಟ್ಟು ಯಾರೇ ನೋಡಿದ್ರು ಕೂಡ ಈ ಮೇಲಧಿಕಾರಿಗಳು ಇವ್ರನ್ನ ಮೊದಲು ಟ್ರಾನ್ಸ್ಫರ್ ಮಾಡಿ ಇವರಿಗೆ ಸಹಾಯ ಮಾಡಿ. ಯಾಕೆಂದ್ರೆ ಅವ್ರು ನಾವು ಇಲ್ಲಿರ್ಬೇಕು ಅಂತ ಕೇಳ್ಕೊತಾ ಇಲ್ಲ, ಅವ್ರಿಗೂ ಕೂಡ ಪ್ರಾಬ್ಲಮ್ ಇದೆ ಅನಿಸುತ್ತೆ. ದಯವಿಟ್ಟು ಇಲ್ಲಿಗೆ ಯಾರು ಕನ್ನಡ ಭಾಷೆ ಬರುವಂತವ್ರನ್ನ ತಂದು ಇಲ್ಲಿ ಜನರಿಗೆ ಅನುಕೂಲ ಮಾಡ್ಲಿ ಅಂತ ಕೇಳ್ಕೊತೀವಿ. ನಮಸ್ಕಾರ. ಓಕೆ ಮೇಡಮ್, ನಾವು ನಿಮ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಬೇಗ ಮಾಡ್ತಾರೆ ಓಕೆ.